ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನಲ್ಲಿ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಹಾವಳಿ ಜಾಸ್ತಿ ಆಗಿದೆ. ಇದರಿಂದ ವಯಸ್ಸಿನ ಭೇದ ಇಲ್ಲದೆ ತುಂಬಾ ಜನ ಎಫೆಕ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ಪ್ರಾಣ ಕಳ್ಕೊಳ್ಳೋರು ಇದ್ದಾರೆ, ಹಣವನ್ನು ಕಳ್ಕೊಳ್ಳೋರು ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ನಿಗಾ ಇಟ್ಟಿದೆ, ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದಾಗಿಯೂ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ 3 ಜನ ಸಹೋದರಿಯರು, ಟೀನೇಜರ್ಸ್, ಒಬ್ರಿಗೆ 12 ವರ್ಷ, ಒಬ್ರಿಗೆ 14 ವರ್ಷ, ಒಬ್ರಿಗೆ 16 ವರ್ಷ, ಅಂದ್ರೆ 3 ಜನ ಹುಡುಗಿರೆ ಎಷ್ಟು ದಿಟ್ಟ ನಿರ್ಧಾರವನ್ನ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಈ ಆನ್ಲೈನ್ ಗೇಮ್ ಆ್ಯಪ್ನ ಅಡಿಕ್ಷನ್ ಇಂದಾಗಿ ಹೊರಬರೋಕ್ ಆಗದೆ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, 9ನೇ ಮಹಡಿಯಿಂದ ಮಧ್ಯರಾತ್ರಿ ಬಿದ್ದು 3 ಜನ ಸಾವನ್ನಪ್ಪಿದ್ದಾರೆ. ಈ ಕಹಾನಿ ಏನು? ಒಂದು ಕೊರಿಯನ್ ಆನ್ಲೈನ್ ಗೇಮ್ ಆ್ಯಪ್ಗೆ ಈ 3 ಜನ ಅಡಿಕ್ಟ್ ಆಗಿರ್ತಾರೆ. ಮನೆಯವ್ರಿಗೂ ಗೊತ್ತಿರುತ್ತೆ ಮೊಬೈಲ್ನಲ್ಲೇ 3 ಹೊತ್ತು ಮಕ್ಕಳು ಮುಳುಗಿರ್ತಾರೆ ಅಂತೇಳಿ. ಅವ್ರು ಬುದ್ಧಿ ಮಾತನ್ನು ಹೇಳಿದ್ದಾರೆ, ಬಟ್ ಅಷ್ಟು ಸೀರಿಯಸ್ ಆಗಿ ಪೋಷಕರು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಅಂದ್ರೆ ಬಿಡಿಸೋ ಪ್ರಯತ್ನ ಮಾಡಿದ್ದಾರೆ, ಬಟ್ ಮಕ್ಕಳು ಬಿಟ್ಟಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ನಾನು ವಿಡಿಯೋ ಕೊನೆಯ ಭಾಗದಲ್ಲಿ ಹೇಳ್ತೀನಿ. ಯಾವ ರೀತಿ ಗೀಳಿಂದ ಮಕ್ಕಳನ್ನ ಹೊರಗಡೆ ಕರ್ಕೊಂಡ್ಬರ್ಬೇಕು, ಪೇರೆಂಟ್ಸ್ ಹೆಂಗ್ ಸಪೋರ್ಟಿವ್ ಆಗಿರ್ಬೇಕು ಮಕ್ಕಳಿಗೆ ಅಂತ. ಸೊ ಇಲ್ಲಿ ಕೊರಿಯನ್ ಗೇಮ್ ಆ್ಯಪ್ಗೆ 3 ಜನ ಹುಡುಗಿರು ಅಡಿಕ್ಟ್ ಆಗ್ಬಿಟ್ಟಿದ್ರು. ಅದರಿಂದ ಹೊರಗಡೆ ಬರಕ್ಕೆ ಅವ್ರಿಗೆ ಆಗ್ಲಿಲ್ಲ. ಎಷ್ಟ್ರ ಮಟ್ಟಿಗೆ ಅಡಿಕ್ಟ್ ಆಗಿದ್ರು ಅಂದ್ರೆ ಆ ಲೆವೆಲ್ಗಳನ್ನ ಮುಗಿಸ್ತಾ 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 ಅದ್ರಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ರು ಅವರು. ಆ ಲೆವೆಲ್ನ ಲಾಸ್ಟ್ ಸ್ಟೆಪ್ ಇದ್ದಿದೆ ಈ ರೀತಿ ಪ್ರಾಣವನ್ನ ಕಳ್ಕೊಳ್ಳೋದು. ಮಧ್ಯರಾತ್ರಿ 2 ಗಂಟೆ ಸಮಯ, 3 ಜನ ಧೈರ್ಯ ಮಾಡ್ತಾರೆ. ಅಂದ್ರೆ 3 ಜನ ಇದ್ರಿಂದ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರು. ಅಂದ್ರೆ ಸಾಯೋ ಹಂತದಲ್ಲಿ ಅವ್ರಿಗೇನು ಭಯ ಆಗಿಲ್ಲ. ನಾನು ಇದೀನಿ, ಆಕೆನೂ ಇದ್ದಾಳೆ ಅಂತ ಹೇಳಿ 3 ಜನ ದೃಢ ಮನಸ್ಸನ್ನ ಮಾಡಿದ್ದಾರೆ. 9ನೇ ಮಹಡಿಯಿಂದ ಬಿದ್ದಿದ್ದಾರೆ. ಜೋರಾಗಿ ಸೌಂಡ್ ಬರುತ್ತೆ, ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಕರೀತಾರೆ, ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಕೂಡ ಅದರಲ್ಲಿ ಯಾರೊಬ್ರು ಬದುಕಿ ಉಳಿದಿಲ್ಲ. ಲಾಸ್ಟ್ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡುವಾಗ ಒಂದು ಡೆತ್ ನೋಟ್ ಅನ್ನ ಅವ್ರು ಬರ್ದಿಟ್ಟಿದ್ದಾರೆ. ಅಂದ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಈ ಗೇಮಿಂಗ್ ಆ್ಯಪ್ ಅನ್ನ ಬಿಟ್ಟು ನಾವಿರಕ್ ಸಾಧ್ಯನೇ ಇಲ್ಲ. ಆ ಹಂತಕ್ಕೆ ನಾವು ಬಂದ್ಬಿಟ್ಟಿದೀವಿ, ಅಷ್ಟ್ರ ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ. ಸಾರಿ ಅಪ್ಪ ಅಮ್ಮ ಅಂತೇಳಿ ಅಲ್ಲಿ 3 ಜನ ಮೆನ್ಷನ್ ಮಾಡಿದ್ದಾರೆ. ಇದೀಗ ಮಕ್ಕಳನ್ನ ಕಳ್ಕೊಂಡಿರುವಂತ ಪೋಷಕರು ಕಂಗಾಲಾಗಿದ್ದಾರೆ, ನಿಜಕ್ಕೂ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸೊ ಈ ಬಗ್ಗೆ ಮನೋವೈದ್ಯರು ಏನ್ ಹೇಳ್ತಾರೆ, ಏನ್ ಸಜೆಷನ್ ಕೊಡ್ತಾರೆ? ಈ ಆಂಡ್ರಾಯ್ಡ್ ಮೊಬೈಲ್ ಯುಗ ಬಂದ ಮೇಲಂತೂ ಪ್ರತಿಯೊಬ್ರು, ಅದಕ್ಕೆ ವಯಸ್ಸಿನ ಭೇದ ಇಲ್ಲ, ಲಿಂಗದ ಭೇದ ಇಲ್ಲ, ಮೊಬೈಲ್ ಮೇಲೆ ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ. ಈ ಕೊರೋನಾ ನಂತರದ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ ಅನ್ನು ಅನಿವಾರ್ಯವಾಗಿ ಕೊಡ್ಲೇಬೇಕಾಯಿತು. ಅಲ್ಲಿಂದ ಮಕ್ಕಳಲ್ಲೂ ಈ ಅಡಿಕ್ಷನ್ ತುಂಬಾ ಶುರುವಾಗಿ ಹೋಯ್ತು. ಮತ್ತೆ ತುಂಬಾ ಜನ ಪೇರೆಂಟ್ಸ್ ಮಾಡೋ ತಪ್ಪು ಏನು ಅಂತಂದ್ರೆ, ಮಕ್ಕಳು ಊಟ ಮಾಡ್ತಿಲ್ಲ, ಅಥವಾ ನಮಗೆ ಫ್ರೀ ಟೈಮ್ ಇಲ್ವಾ, ಅಥವಾ ನಾವೇನೋ ಮೀಟಿಂಗ್ ಅಟೆಂಡ್ ಮಾಡಬೇಕು, ನಾವೇನೋ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನಾವೇನೋ ಫ್ರಸ್ಟ್ರೇಷನ್ ಲೆವೆಲ್ ಅಲ್ಲಿ ಇದ್ದೀವಿ, ಹಾಗಾಗಿ ಮೊಬೈಲ್ ಕೊಟ್ಟರೆ ಮಕ್ಕಳು ಸುಮ್ಮನೆ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಮೊಬೈಲ್ ಕೊಟ್ಬಿಡ್ತಾರೆ. ಬಟ್ ಮಕ್ಕಳು ಆ ಮೊಬೈಲ್ನಲ್ಲಿ ಏನ್ ನೋಡ್ತಾ ಇದ್ದಾರೆ, ಏನ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿದ್ದಾರೆ, ಯಾವುದ್ರ ಮೇಲೆ ಪದೇ ಪದೇ ಅವರು ತಮ್ಮ ಟೈಮನ್ನ ಅಲ್ಲಿ ಕಳೀತಾ ಇದ್ದಾರೆ ಅಥವಾ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಪೋಷಕರು ನಿಜವಾಗ್ಲೂ ನಿಗಾ ಇಡಬೇಕು. ಮತ್ತೆ ಮಕ್ಕಳಲ್ಲಿ ಆಗುವಂತ ಒಂದಿಷ್ಟು ಬಿಹೇವಿಯರಲ್ ಚೇಂಜಸ್ ಅಂತ ನಾವೇನ್ ಕರಿತೀವಿ, ಏನಾದ್ರೂ ಕರೆದ್ರೆ, ಹೆಸರು ಕರೆದ್ರೆ ಇರಿಟೇಟ್ ಮಾಡ್ಕೊಳ್ಳೋದು, ಓದು ಅಂತಂದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಒಂದಿಷ್ಟು ಬದಲಾವಣೆಗಳು ಮಕ್ಕಳಲ್ಲೂ ಆಗ್ತಾ ಹೋಗುತ್ತೆ ಇಂಥದ್ದೆಲ್ಲ ಅಡಿಕ್ಷನ್ ಆದಾಗ. ಸೊ ಅದನ್ನ ಸೂಕ್ಷ್ಮವಾಗಿ ಪೋಷಕರು ಗಮನಿಸಬೇಕು. ಅಂದ್ರೆ ಪೋಷಕರ ಹತ್ರನೂ ಟೈಮ್ ಇಲ್ಲ, ಮಕ್ಕಳಿಗೋಸ್ಕರ ನಾವು ಕಷ್ಟಪಟ್ಟು ದುಡಿತೀವಿ ಅಂತ ಬೈತಿರ್ತಾರೆ, ಆದ್ರೆ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತಾರೆ ಅಥವಾ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ಗಮನಿಸ್ತಾ ಇದಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಟ್ರ್ ಆಗುತ್ತಲ್ಲ. ಹಂಗಾಗಿ ಮಕ್ಕಳಿಗೆ ಟೈಮ್ ಕೊಡೋದು ಮುಖ್ಯ, ಮಕ್ಳ ಜೊತೆ ತುಂಬಾ ಫ್ರೆಂಡ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮಗು ತನ್ನ ಅಪ್ಪ ಅಮ್ಮನ ಹತ್ರ ಏನ್ ಬೇಕಾದ್ರೂ ಓಪನ್ ಅಪ್ ಆಗಿ ಡಿಸ್ಕಷನ್ ಮಾಡೋ ಒಂದು ವಾತಾವರಣ ಮನೇಲಿ ಕ್ರಿಯೇಟ್ ಮಾಡ್ಕೊಡ್ಬೇಕಾಗತ್ತೆ. ಮತ್ತೆ ಆಲ್ ಆಫ್ ಸಡನ್ ಮಗು ಏನೋ ರೀಲ್ಸ್ ನೋಡುತ್ತೋ ಅಥವಾ ಯಾವುದೋ ಗೇಮ್ ಆ್ಯಪ್ ಅಲ್ಲಿ ಬ್ಯುಸಿ ಆಗಿರುತ್ತೋ, ಏನ್ ಮಾಡ್ತಿದೆ ಅಂತ ಫಸ್ಟ್ ಅಬ್ಸರ್ವ್ ಮಾಡಿದ್ಮೇಲೆ, ನೀನ್ ಇದನ್ನ ಮಾಡ್ತಾ ಇದೀಯಾ, ನೀನ್ ನಾಳೆಯಿಂದ ಮೊಬೈಲ್ ಕೊಡಲ್ಲ, ಮೊಬೈಲ್ ಮುಟ್ಬೇಡ ನೀನು, ಅಥವಾ ಮನೆಯಿಂದ ನೀನು ಹೊರಗಡೆ ಹಾಕ್ಬಿಡ್ತೀನಿ ಅಂದ್ರೆ ಸಡನ್ ಆಗಿ ಮಗುನ ಅದರಿಂದ ಅವಾಯ್ಡ್ ಮಾಡಿದ್ರೆ ಮಕ್ಕಳು ಕದ್ದು ಮುಚ್ಚಿ ಅದನ್ನ ಮಾಡೋಕ್ ಶುರು ಮಾಡ್ತವೆ. ಅಪ್ಪ ಅಮ್ಮನ ಮುಂದೆ ಮಾಡಲ್ಲ, ಕದ್ದು ಮುಚ್ಚಿ ಮಾಡೋಕ್ ಶುರು ಮಾಡ್ತವೆ. ಹಂಗಾಗಿ ನಾವು ಬಳಸುವಂತ ಪದಗಳ ಮೇಲೂ ನಾವು ಬೈಯುವಾಗ ಏನ್ ಹೇಳ್ತೀವಿ, ಮೊಬೈಲೇ ಕೊಡಲ್ಲ ಅಂತಂದ್ರೆ ಮಕ್ಕಳು ನನಗೆ ಮೊಬೈಲ್ ಕೊಡಲ್ವಾ, ನಾಳೆಯಿಂದ ನಾನು ಏನ್ ಮಾಡ್ಬೇಕು, ಹಂಗಾದ್ರೆ ಮೊಬೈಲ್ ನೋಡಕ್ ಸಿಗಲ್ವಾ, ಇಂಥದ್ದೆಲ್ಲ ಯೋಚನೆಗಳನ್ನ ಮಾಡ್ತಾವಂತೆ. ಸೊ ಹಂಗಾಗಿ ನಿಧಾನವಾಗಿ ಅದನ್ನ ಕಟ್ ಆಫ್ ಮಾಡ್ತಾ ಬರ್ಬೇಕಂತೆ.
ಅಂದ್ರೆ ನಾವು ಕೂಡ ಸಿಟ್ ಮಾಡ್ಕೊಂಡಾಗ ಬಳಸುವಂತ ಪದಗಳು ಕೂಡ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮಗಳನ್ನ ಬೀರುತ್ತೆ ಅಂತ ಮನೋವೈದ್ಯರು ಹೇಳ್ತಾರೆ. ಹಾಗಾಗಿ ಸ್ಕ್ರೀನ್ ಟೈಮ್ ನಿಧಾನವಾಗಿ ಕಡಿಮೆ ಮಾಡ್ತಾ ಬರೋದು, ಮಕ್ಳ ಹತ್ರ ಮೊಬೈಲ್ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ ಅಂತ ನೋಡೋದ್ರ ಜೊತೆಯಲ್ಲಿ 1 hour ಕೊಟ್ರೆ ನೆಕ್ಸ್ಟ್ ಡೇ 30 minutes ಕೊಡೋದು, ಹಂಗೆ ಆ ನಿಮಿಷಗಳನ್ನ ಕಟ್ ಆಫ್ ಮಾಡ್ತಾ 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 ಮಕ್ಳಿಗೆ ಏನಾಗ್ತಿದೆ ಅಂತ ನಿಧಾನವಾಗಿ ಪೋಷಕರು ಕೇಳ್ತಾ ಬಂದ್ರೆ, ಆ ವಾತಾವರಣವನ್ನ ಫಸ್ಟ್ ಸಪೋರ್ಟಿವ್ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡ್ರೆ ಆಗ ಮಕ್ಕಳು ತಂತಾನೆ ಬಾಯ್ ಬಿಡ್ತಾರೆ, ತಮ್ಗೆ ಏನಾಗ್ತಿದೆ ಅಂತ ಹೇಳ್ತಾರೆ. ಅಥವಾ ಯಾರ ಸಹವಾಸ ನಾವು ಮಾಡ್ತಾ ಇದೀವಿ, ಮೊಬೈಲ್ ನಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೆಸ್ತಾ ಇದ್ದೀರಾ ಅಂತ ತಿಳ್ಕೊಂಡ್ಮೇಲೆನೆ ಪೋಷಕರು ಮಕ್ಕಳನ್ನ ಕನ್ವರ್ಟ್ ಮಾಡಕ್ ಸಾಧ್ಯ ಅಥವಾ ಡೈವರ್ಟ್ ಮಾಡಕ್ ಸಾಧ್ಯವಾಗುತ್ತೆ. ಅದರ್ವೈಸ್ ನಾವು ಬೈದು ಬಿಡ್ತೀವಿ, ಮೊಬೈಲೇ ಕೊಡ್ತಾ ಇಲ್ಲ ನಮ್ಮ ಮಗುಗೆ ಅಂತಂದ್ರೆ ಮೊದಲೇ ಅಡಿಕ್ಟ್ ಆಗಿದ್ರೆ ಅದು ಬೇರೆ ಕಡೆ ಇನ್ನೆಲ್ಲೋ ಮಾಡುತ್ತದು ಕದ್ದು ಮುಚ್ಚಿ ಪೋಷಕರಿಗೆ ಗೊತ್ತಾಗದ ರೀತಿಯಲ್ಲಿ. ಹಾಗಾಗಿ ಪೋಷಕರು ಕೂಡ ಮಕ್ಕಳ ಮೇಲೆ ನಿಗಾ ಇಡಬೇಕು ಅನ್ನೋದಕ್ಕೆ ಮತ್ತೊಂದು ಎಚ್ಚರಿಕೆಯ ಗಂಟೆ ಅಂತಂದ್ರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಈ ಘಟನೆ. News18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.